ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ನಾನು ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೀನಿ. ರಾತ್ರಿ 10:30 ಸಮಯ. ನೋಡಿ, ನಾನು ಮಂಗಳೂರು ಹತ್ರ ಬರ್ತಾ ಇದ್ದೀನಿ. ಸುರತ್ಕಲ್ ಇಲ್ಲಿ ಹೆಜಮಾಡಿ ಟೋಲ್ ಹತ್ರ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಈ ಟೋಲ್ ಹತ್ರ ಉಂಟಲ್ವ, ಒಂದು ಹೋಟೆಲ್ ಇದೆ, ಬಿಟ್ಟುಕ ಡಾಬಾ ಅಂತ. ತುಂಬ ಸಲ ಕೇಳಿದ್ದೇನೆ ಆಯಿತಾ. ಇವತ್ತಲ್ಲಿ ಹೋಗಿ ಒಂದು ಒಳ್ಳೆ ಊಟ ಮಾಡುವ. ನಾನು ಮುಂಚೆ ಒಮ್ಮೆ ಊಟ ಮಾಡಿದ್ದೇನೆ, ಬಟ್ ನಿಮಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತೊಂದು ಹೋಗಿ ಒಂದು ವ್ಲಾಗ್ ಮಾಡ್ತೀನಿ. ನೋಡಿ, ಇದು ಹೆಜಮಾಡಿ ಟೋಲ್, ಇದರ ನೆಕ್ಸ್ಟಲ್ಲಿ ಉಂಟು ನಮ್ಮ ಬಿಟ್ಟುಕ ಡಾಬಾ ರೆಸ್ಟೋರೆಂಟ್. ಫ್ರೆಂಡ್ಸ್ ನೋಡಿ, ಟೋಲ್ ಆದ ನಂತರ ಒಂದು 100 ಮೀಟರ್ ದೂರ ಇದೆ ಈ ಬಿಟ್ಟುಕ ಡಾಬಾ, ತುಂಬ ಹತ್ತಿರ ಟೋಲ್ ಹತ್ತಿರ. ನೋಡಿ ಫ್ರೆಂಡ್ಸ್, ಬಿಟ್ಟುಕ ಡಾಬಾ ರೆಸ್ಟೋರೆಂಟ್ ಬಂದಿದೆ. ಫ್ರೆಂಡ್ಸ್ ಡಾಬಾ ಅಂದ ತಕ್ಷಣ ಉಂಟಲ್ಲ, ನಮಗೆ ಒಂದು ರಾಜಸ್ಥಾನಿ ಅಥವಾ ಗುಜರಾತಿ ಸ್ಟೈಲ್ ಹೋಟೆಲ್ ಅಂತ ತಿಳ್ಕೊಳ್ತೇವೆ, ಆದರೆ ಹಾಗೇನಿಲ್ಲ. ಇದು ಪ್ಯೂರ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಥರನೇ ಉಂಟು, ಬಟ್ ಪ್ಯೂರ್ ವೆಜ್ ಹೋಟೆಲ್. ನೋಡಿ, ಬಿಟ್ಟುದ ಡಾಬಾ. ನೋಡಿ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಹೋಗಿ ಒಳ್ಳೆ ವೆಜ್ ಊಟ ಮಾಡುವ ಆಯಿತಾ. ನಾನು ಯಾವಾಗಲೂ ಮೀನು ಊಟ ಮಾಡ್ತಾ ಇರ್ತೀನಿ, ಮೀನು ಊಟದ ವ್ಲಾಗ್ ಮಾಡ್ತಾ ಇರ್ತೀನಿ. ಇವತ್ತು ಒಂದು ಒಳ್ಳೆ ವೆಜ್ ಊಟ ಮಾಡುವ. ನೋಡಿ, ಬಿಟ್ಟುದ ಡಾಬಾ, ಬನ್ನಿ. ಫ್ರೆಂಡ್ಸ್ ಇವರು ಸ್ಪೆಷಲ್ ಅಂದರೆ ಲಸ್ಸಿ ಆಯಿತಾ. ಇವರು ಲಸ್ಸಿ ಸೂಪರ್ ಆಗಿರ್ತದೆ, ಹಾಗೂ ವೆಜ್ ಸ್ಟಾರ್ಟರ್ ಎಲ್ಲ ವೆಜ್ ಐಟಮ್ಗಳು ಸೂಪರ್. ಫ್ರೆಂಡ್ಸ್ ನೋಡಿ, ತುಂಬ ಜನ ಇದ್ದಾರೆ ಆಯಿತಾ. ಫ್ರೆಂಡ್ಸ್ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಉಂಟಲ್ವ, ನಮಗೆ ಡಾಬಾ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಹೋಗೋದು ಇಲ್ಲಿ ಬಸ್ ಡ್ರೈವರ್, ಟ್ರಕ್ ಡ್ರೈವರ್ ಬರ್ತಾರೆ ಅಂತ. ಹಾಗೇನಿಲ್ಲ. ನೋಡಿ, ರಾತ್ರಿ 10:30 ಸಮಯ. ನೋಡಿ, ಇಲ್ಲಿ ಒಂದು 80% ಜನ ಫ್ಯಾಮಿಲಿ ಕ್ರೌಡ್ ಇದ್ದಾರೆ. ಇವರ ಫುಡ್ ಉಂಟಲ್ಲ ಫ್ರೆಂಡ್ಸ್, ವೆಜ್ ಐಟಮ್ ಅಷ್ಟು ಒಳ್ಳೇದುಂಟಾಯ್ತಾ, ಒಳ್ಳೆ ಸೂಪರ್ ಟೇಸ್ಟಿ. ಫ್ರೆಂಡ್ಸ್ ನೋಡಿ, ನಾವು ಬಂದ ತಕ್ಷಣ ನಮಗೆ ಸೀಟ್ ಸಿಕ್ಕಿದೆ ಆಯಿತಾ. ತುಂಬ ಜನ ಇದ್ದರು, ಬಟ್ ಫೈನಲಿ ನಮಗೆ ಸೀಟ್ ಸಿಕ್ಕಿದ್ದು. ನೋಡಿ, ಇವರ ಒಂದು ಸ್ಪೆಷಲ್ ಮಶ್ರೂಮ್ ಚಿಲ್ಲಿ ಮತ್ತು ಬೆಂಡಿ ಫ್ರೈ ಆರ್ಡ್ರ್ ಮಾಡಿದ್ದೇವೆ ಆಯಿತಾ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಓಕೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಹಕರಿಸಿ, ಓಕೆ ಫ್ರೆಂಡ್ಸ್ ನೋಡಿ, ನಾವು ಮೊದಲಿಗೆ ಆರ್ಡ್ರ್ ಮಾಡಿದ್ದು ಸ್ಟಾರ್ಟರ್ ಮಶ್ರೂಮ್ ಚಿಲ್ಲಿ. ನೋಡಿ, ಇವರು ಮಶ್ರೂಮ್ ಚಿಲ್ಲಿ ಉಂಟಲ್ಲ ಫ್ರೆಂಡ್ಸ್, ಸೂಪರ್ ಟೇಸ್ಟ್ ಆಯಿತಾ, ಒಳ್ಳೆ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಇವತ್ತು ನಾವು 3 ಜನ ಇದ್ದೇವೆ. ಸೊ 3 ಜನರಿಗೆ ಎಷ್ಟು ಬೇಕು ಅಷ್ಟರು ಆರ್ಡ್ರ್ ಮಾಡಿದ್ದೇವೆ. ನೋಡಿ, ಮೊದಲಿಗೆ ಮಶ್ರೂಮ್ ಚಿಲ್ಲಿ, ಹಾಗೂ ಇಲ್ಲಿನ ಸ್ಪೆಷಲ್ ಬೆಂಡಿ ಫ್ರೈ ಸಹ ಆರ್ಡ್ರ್ ಮಾಡಿದ್ದೇವೆ. ನೋಡಿ, ಮೊದಲಿಗೆ ಮಶ್ರೂಮ್ ಚಿಲ್ಲಿ ಟ್ರೈ ಮಾಡುವ ಆಯಿತಾ ಫ್ರೆಂಡ್ಸ್. ನೋಡಿ, ಮಶ್ರೂಮ್ ಚಿಲ್ಲಿ ಸೂಪರ್ ಟೇಸ್ಟ್ ಆಯಿತಾ ಫ್ರೆಂಡ್ಸ್, ಒಳ್ಳೆ ಬಾಯ್ಲ್ ಆಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಆಯಿತಾ, ಸೂಪರ್ ಆಗಿದೆ ಫ್ರೆಂಡ್ಸ್. ಎಂತ ಗೊತ್ತುಂಟ, ನನಗೆ ಉಂಟಲ್ವ ವೆಜ್ ಅಷ್ಟು ಲೈಕ್ ಆಗೋದಿಲ್ಲ, ಬಟ್ ಇವರ ಚಿಲ್ಲಿ ಉಂಟಲ್ಲ ಮಶ್ರೂಮ್ ಚಿಲ್ಲಿ ಸೂಪರ್, ಒಳ್ಳೆ ತಿನ್ನಬೇಕಂತ ಒಂದು ಆಸೆ ಆಗ್ತಾ ಉಂಟು. ನೋಡಿ, ಮತ್ತೆ ತಿನ್ನಬೇಕಂತ. ನೋಡಿ, ಮತ್ತೆ ಸ್ವಲ್ಪ ಹಾಕ್ಕೊಳ್ವ ಆಯಿತಾ, ಒಳ್ಳೆ ಟೇಸ್ಟ್ ಉಂಟು ಫ್ರೆಂಡ್ಸ್. ಹಾಗೆ ಉಂಟಲ್ವ, ನಾವು ಮೇನ್ ಕೋರ್ಸಿಗೆ ಮಶ್ರೂಮ್ ಕಡಾಯಿ ಮತ್ತು ರೋಟಿ ಆರ್ಡ್ರ್ ಮಾಡಿದ್ದೇವೆ ಆಯಿತಾ. ನೋಡಿ, ಮೊದಲಿಗೆ ಈಗ ಇದು ತಿನ್ನುವ ಆಯಿತಾ, ಮಶ್ರೂಮ್ ಚಿಲ್ಲಿ ತಿನ್ನುವ, ಮಶ್ರೂಮ್ ಚಿಲ್ಲಿ. ನೋಡಿ, ಹಾಗೆ ನಮ್ಮ ಬೆಂಡಿ ಫ್ರೈ ಸಹ ಬಂದಿದೆ. ನೋಡಿ, ಬೆಂಡಿ ಫ್ರೈ ಇದು ಸಹ ಇವ್ರದ್ದು ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ, ಲೈಟ್ ಮಸಾಲ, ಸ್ವಲ್ಪ ಖಾರ ಆಗಿ ಬೆಂಡಿ ಫ್ರೈ. ಹಾಗೆ ಒಟ್ಟಿಗೆ ನೋಡಿ ಕಡಾಯಿ ಸಹ ಬಂದಿದೆ, ಮಶ್ರೂಮ್ ಕಡಾಯಿ, ಇದಕ್ಕೆ ರೋಟಿ ಸಹ ಉಂಟು. ಈಗ ಬೆಂಡಿ ಫ್ರೈ ಟ್ರೈ ಮಾಡುವ. ನೋಡಿ, ಇದು ಬೆಂಡಿ ಫ್ರೈ ಆಯಿತಾ, ಬಿಸಿ ಬಿಸಿ ಉಂಟಾಯಿತು. ನೋಡಿ, ಬೆಂಡೆಕಾಯಿ ಫ್ರೈ ಸೂಪರ್ ಮಸಾಲ ಆಯಿತಾ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಇದೆ, ಸೂಪರ್. ನೋಡಿ ಫ್ರೆಂಡ್ಸ್, ರೋಟಿ ಸಹ ಬಂದಿದೆ, ರೋಟಿ ಕಡಾಯಿ ಒಟ್ಟಿಗೆ. ಫ್ರೆಂಡ್ಸ್ ಇವರ ಒಂದು ಮಶ್ರೂಮ್ ಚಿಲ್ಲಿ ಮತ್ತು ಇದು ಉಂಟಲ್ವಾ ಬೆಂಡಿ ಫ್ರೈ ಸೂಪರ್ ಆಯಿತಾ. 2 ಐಟಮ್ ತಿಂದರೆ ಉಂಟಲ್ಲ ಮತ್ತೆ ತಿನ್ನಬೇಕಂತ ಅನಿಸ್ತಾ ಉಂಟು. ಮಶ್ರೂಮ್ ಚಿಲ್ಲಿ ಮಾತ್ರ ಸೂಪರ್, ನೆಕ್ಸ್ಟ್ ಲೆವೆಲ್. ನೋಡಿ, ಫ್ರೆಂಡ್ಸ್ ನೋಡಿ, ಬೆಂಡಿ ಫ್ರೈ ಇದು ಸಹ ಇವರ ಒಂದು ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು, ಸೂಪರ್ ಇದೆ ಫ್ರೆಂಡ್ಸ್. ಈಗ ಉಂಟಲ್ವಾ, ನೋಡಿ ಕಡಾಯಿ ಟ್ರೈ ಮಾಡುವ, ಮಶ್ರೂಮ್ ಕಡಾಯಿ ರೋಟಿ ಒಟ್ಟಿಗೆ. ನೋಡಿ, ಗ್ರೇವಿ ಮತ್ತು ಮಶ್ರೂಮ್ ಸಹ ತುಂಬ ಉಂಟು. ನೋಡಿ, ಕಡಾಯಿ ಇದು ರೋಟಿ ಒಟ್ಟಿಗೆ ಸೂಪರ್ ಆಗ್ತದೆ ಆಯಿತಾ, ಒಳ್ಳೆಯದಾಗ್ತದೆ. ಹಾಗೆ ಇದು ಕಡಾಯಿ ಆರ್ಡ್ರ್ ಮಾಡಿದ್ದು. ನೋಡಿ, ಈಗ ಉಂಟಲ್ವಾ, ಟ್ರೈ ಮಾಡುವ. ನೋಡಿ ಫ್ರೆಂಡ್ಸ್, ಬೆಂಡಿ ತಿಂತಾ ಇದ್ರೆ ಉಂಟಲ್ವಾ ಮತ್ತೆ ತಿನ್ನಬೇಕಂತ ಅನಿಸ್ತಾ ಉಂಟು. ನೋಡಿ ಫ್ರೆಂಡ್ಸ್, ಡ್ರೈ ರೋಟಿ ಮತ್ತು ಮಶ್ರೂಮ್ ಕಡಾಯಿ ಟ್ರೈ ಮಾಡುವ ಆಯಿತಾ. ನೋಡಿ, ಒಳ್ಳೆ ಗ್ರೇವಿ ಇದೆ, ಬಿಸಿ ಉಂಟಾಯ್ತಾ ಫ್ರೆಂಡ್ಸ್.
ಇದು ಸಹ ತುಂಬ ಟೇಸ್ಟ್ ಉಂಟಾಯ್ತು ಫ್ರೆಂಡ್ಸ್, ಒಳ್ಳೆಯದುಂಟು ನೋಡಿ. ಮಶ್ರೂಮ್ ಕಡಾಯಿ ಒಳ್ಳೆ ಗ್ರೇವಿಯಾಗಿ ರೋಟಿಗೆ ಒಳ್ಳೆ ಕಾಂಬಿನೇಷನ್ ಆಯಿತು ಫ್ರೆಂಡ್ಸ್, ಸೂಪರ್ ಟೇಸ್ಟ್ ಒಳ್ಳೆ ಇದೆ ನೋಡಿ. ಬೆಂಡಿ ಎಲ್ಲ ಖಾಲಿ ಮಾಡುವಾಯ್ತು ಫ್ರೆಂಡ್ಸ್. ರೋಟಿ ಮತ್ತು ಕಡಾಯಿ ಇವರ ಐಟಮ್ ಉಂಟಲ್ಲ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಸೂಪರ್ ಫ್ರೆಂಡ್ಸ್. ಎಂತ ಗೊತ್ತುಂಟ, ನನಗೆ ಉಂಟಲ್ವಾ ವೆಜ್ ತಿನ್ನಲಿಕ್ಕೆ ಅಷ್ಟು ಲೈಕ್ ಆಗೋದಿಲ್ಲ ಆಯಿತಾ ಫ್ರೆಂಡ್ಸ್, ಬಟ್ ಇವರ ಒಂದು ಐಟಮ್ ಉಂಟಲ್ಲ ಫ್ರೆಂಡ್ಸ್, ಸೂಪರ್ ಟೇಸ್ಟಿ ಆಯಿತಾ. ತಿಂದರೆ ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸ್ತಾ ಉಂಟು. ಸೊ ಐ ಆಮ್ ಎಂಜಾಯಿಂಗ್ ದಿಸ್, ಸೂಪರ್. ಬಿಟ್ಟು ಕಡಾಬಾದಲ್ಲಿ ಒಂದು ಒಳ್ಳೆ ಊಟ ಆಯ್ತದೆ ಫ್ರೆಂಡ್ಸ್. ನೀವು ಈ ಕಡೆ ಬಂದರೆ ಉಂಟಲ್ವಾ, ಈ ಹೆಜಮಾಡಿ ಮಂಗಳೂರಿಗೆ ಹೋಗುವಾಗ, ಉಡುಪಿಗೆ ಹೋಗುವಾಗ ನೈಟ್ ಟೈಮಿಗೆ ಬಂದರೆ ಇಲ್ಲೊಮ್ಮೆ ಊಟ ಮಾಡಿ. ಸೂಪರ್ ಆಂಬಿಯನ್ಸ್, ಫುಡ್ ಮಾತ್ರ ಸೂಪರ್ ಡೂಪರ್ ಸೂಪರ್ ಇದೆ. ಫ್ರೆಂಡ್ಸ್ ನೋಡಿ, ಕಡಾಯಿದೆಲ್ಲ ಮಶ್ರೂಮ್ ತಿನ್ನುವ ಆಯಿತಾ, ಎಂತ ಸಹ ಬಿಡಲಿಕ್ಕಿಲ್ಲ ನೋಡಿ. ವೆಜ್ ಆದರೂ ಸಹ ಉಂಟಲ್ವಾ ಎಲ್ಲ ತಿನ್ನಬೇಕು ನೋಡಿ. ಬೆಂಡಿ ಫ್ರೈ ಮತ್ತೆ ಸಹ ಇದೆ ನೋಡಿ ಫ್ರೆಂಡ್ಸ್. ನಾವು 3 ಜನ ಹೊಟ್ಟೆ ತುಂಬ ಊಟ ಮಾಡಿದ್ದೇವೆ. ಹೊಟ್ಟೆ ತುಂಬ ಸ್ಟಾರ್ಟರ್ ಮತ್ತು ಈ ಮೇನ್ ಕೋರ್ಸ್ ಕಡಾಯಿ ಮತ್ತು ರೋಟಿ ಹೊಟ್ಟೆ ತುಂಬಿದೆ ಆಯಿತಾ, ಒಳ್ಳೆ ಇದೆ. ಮತ್ತೆ ಸಹ ಉಂಟು ಮಾರ್ರೆ ಕಡಾಯಿಯಲ್ಲಿ ಮಶ್ರೂಮ್ ನೋಡಿ ಅಂತೆ, ಅದು ಸಹ ತಿನ್ನುವ. ಸ್ವಲ್ಪ ಹಾಕು ಆಯಿತಾ, ಏನು ಬಿಡಬಾರ್ದು ನೋಡಿ. ಮಶ್ರೂಮ್ ಕಡಾಯಿ, ಮತ್ತೊಂದು ರೋಟಿ ತೆಗೆದು ಮಶ್ರೂಮ್ ಕಡಾಯಿ ಖಾಲಿ ಮಾಡುವ. ನೋಡಿ ಫ್ರೆಂಡ್ಸ್, ಬೆಂಡಿ ಫ್ರೈ ಮತ್ತೆ ಸಹ ಉಂಟು, ಖಾಲಿಯಾಗಿಲ್ಲ ನೋಡಿ. ಬೆಂಡಿ ಫ್ರೈ, ರೋಟಿ ಮತ್ತು ಕಡಾಯಿ, ಮಶ್ರೂಮ್ ಕಡಾಯಿ ಹೊಟ್ಟೆ ತುಂಬಿದೆ ಮಾರೆ ಅಬ್ಬಾ. ಊಟ ಮಾತ್ರ ಒಳ್ಳೆಯದಾಯಿತು ಮಾರೆ, ಸೂಪರ್. ಬೆಂಡಿ ಫ್ರೈ, ಮಶ್ರೂಮ್ ಚಿಲ್ಲಿ, ಕಡಾಯಿ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಟೇಸ್ಟ್ ಫ್ರೆಂಡ್ಸ್. ನೋಡಿ ಊಟ ಮುಗಿತಾ ಬಂದಿದೆ. ಈಗ ಉಂಟಲ್ವಾ ಇವರ ಒಂದು ಸ್ಪೆಷಲ್ ಲಸ್ಸಿ ಆರ್ಡ್ರ್ ಮಾಡಿದ್ದೇನೆ ಆಯಿತಾ ಫ್ರೆಂಡ್ಸ್. ಇಲ್ಲಿಯ ಒಂದು ಬಿಟ್ಟು ಕಡಾಬಾದ ಒಂದು ಸ್ಪೆಷಲ್ ಲಸ್ಸಿ ನೋಡಿ, ಒಂದು ಬಾಟಲಲ್ಲಿ ಕೊಡ್ತಾರೆ, ಸೂಪರ್ ಆಗಿರ್ತದೆ ಆಯಿತಾ ಫ್ರೆಂಡ್ಸ್. ಒಮ್ಮೆ ಬಂದು ನೀವು ಇಲ್ಲಿ ಟ್ರೈ ಮಾಡಲೇಬೇಕು. ಊಟ ಆದ ನಂತರ ಒಂದು ಲಸ್ಸಿ ತಗೊಳ್ಳಿ, ಸೂಪರ್ ಆಗಿರ್ತದೆ ನೋಡಿ. ಲಸ್ಸಿ ದಿವಸ ಕೊಡುವ, ಒಳ್ಳೆ ಚಿಲ್ಲಾಗಿ ಸೂಪರ್ ಟೇಸ್ಟ್ ಇದೆ. ಒಂಥರ ಡಿಫ್ರೆಂಟ್ ಲಸ್ಸಿ ಆಯಿತಾ ಫ್ರೆಂಡ್ಸ್, ಆಸಮ್ ಫ್ರೆಂಡ್ಸ್. ನೋಡಿ ಕೊನೆಯಲ್ಲಿ ಬಿಲ್ ಸಹ ಬಂತು, ಬಿಲ್ ಸಹ ಸೂಪರ್ ಆಗಿದೆ ಆಯಿತಾ ಫ್ರೆಂಡ್ಸ್. ನಾವಿಲ್ಲಿ 3 ಜನಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದ್ದೇವೆ. ನಮಗಾಗಿದ್ದು 726 ರೂಪಾಯಿ. ಬಿಲ್ ಸ್ವಲ್ಪ ಜಾಸ್ತಿ ಆಯಿತಾ, ನೀವೇನು ಹೇಳ್ತೀರಾ ಕಮೆಂಟಲ್ಲಿ ಹೇಳಿ ಆಯಿತಾ. ಬಿಲ್ ತೊಂದರೆ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇಲ್ಲಿನ ಫುಡ್ ಕ್ವಾಂಟಿಟಿ ಸೂಪರ್ ಆಗಿತ್ತು, ಹಾಗೂ ಇಲ್ಲಿನ ಆಂಬಿಯನ್ಸ್ ಕೂಡ ಸೂಪರ್. ಒಳ್ಳೆ ಒಂದು ವೆಜ್ ಊಟ ಮಾಡಿದ ಸಂತೃಪ್ತಿ ಉಂಟಾಯ್ತಾ ಫ್ರೆಂಡ್ಸ್. ನೀವೇನಾದರೂ ಉಡುಪಿ ಕಡೆಯಿಂದ ಮಂಗಳೂರು ಕಡೆಗೆ, ಮಂಗಳೂರು ಕಡೆಯಿಂದ ಉಡುಪಿ ಕಡೆಗೆ ನೈಟ್ ಟ್ರಾವೆಲಿಂಗ್ ಮಾಡ್ತಿದ್ರೆ ಒಮ್ಮೆ ಬಂದು ಈ ಬಿಟ್ಟು ಕಡಾಬಾರಲ್ಲಿ ಊಟ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.